ಪತ್ನಿಗೆ ಚಾಕುವಿನಿಂದ ಇರಿದ ಪತಿ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆರ್ಟಿ ನಗರದ ನಿವಾಸಿ ಅಫ್ಸರ್ ಪಾಷಾ ಸಾವಿಗೀಡಾದವರು. ಬೆಳಿಗ್ಗೆ ಪತ್ನಿ ಗುಲ್ನಾಜ್ ಖಾನಂ ಮನೆಗೆ ಬಂದ ಅಫ್ಸರ್ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ನಂತರ ಚಾಕುವಿನಿಂದ ಇರಿದ. ಪತ್ನಿ ರಕ್ತದ ಮಡುವಿನಲ್ಲಿ ಬೀಳುತ್ತಿದ್ದಂತೆ ವಿಷ ಕುಡಿದ ಪಾಷಾ ಮೊದಲ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ. ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಪತಿ ಪತ್ನಿ ಕಳೆದ 8 ವರ್ಷಗಳಿಂದ ದೂರವಾಗಿದ್ದರು. ಚಾಕು ಇರಿತದಿಂದ ಗಾಯಗೊಂಡಿರುವ ಗುಲ್ನಾಜ್ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇಬ್ಬರು ಮಕ್ಕಳ ಮುಂದೆಯೇ ಇಂಥದ್ದೊಂದು ಘಟನೆ ನಡೆದಿದೆ. ತಂದೆ ತಾಯಿಯ ರಕ್ತ ನೋಡಿದ ಮಕ್ಕಳು ತೀವ್ರ ಆತಂಕಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್ ಅವರಿಂದ. ಅರವಿಂದ್, ಮಕ್ಕಳ ಎದುರು ಇಂಥ ಕೃತ್ಯ ನಡೆದಿದೆ, ಏನ್ ಈ ಘಟನೆ ಹಿನ್ನೆಲೆ? ಅಫ್ಸರ್ ಪಾಷಾ ಮತ್ತೆ ಗುಲ್ನಾಜ್ ಏನಿದ್ರೆ ದಂಪತಿಗಳು ಮದುವೆಯಾಗಿ ಸುಮಾರು ಒಂದು 12 ವರ್ಷಗಳಾಗಿದೆ. ಸುಮಾರು 15-20 ವರ್ಷಗಳಾಗಿದೆ ಅಂತ ಕಾಣುತ್ತೆ. ಸೊ ಈಗ ಇಬ್ರು ಮಕ್ಕಳಿದ್ದಾರೆ ಇವರಿಗೆ, ಮೊಹಮ್ಮದ್ ಮತ್ತೆ ಫರ್ಕೂನ್ ಅಂತ. ಒಬ್ಬನು 14 ವರ್ಷದವನು, ಮತ್ತೆ ಇನ್ನೊಬ್ಬ 12 ವರ್ಷದವನು, 9ನೇ ಕ್ಲಾಸು 7ನೇ ಕ್ಲಾಸು. ಬೆಳಗ್ಗೆ ಮಕ್ಕಳು ಶಾಲೆಗೆ ಹೊರಟಿದ್ರು, ತಿಂಡಿ ರೆಡಿ ಮಾಡ್ಕೊಡ್ತಾ ಇದ್ರು ತಾಯಿ. ಈ ವೇಳೆಯಲ್ಲಿ ಸುಮಾರು 8:30 ವೇಳೆಯಲ್ಲಿ ಈ ಏನು ಅಫ್ಸರ್ ಪಾಷಾ ಬಂದಿದ್ದಾನೆ ಮನೆಗೆ, ಒಂದು ವಿಷದ ಬಾಟ್ಲಿ ಸಮೇತವಾಗಿ ಮನೆಗೆ ಬಂದಿದ್ದಾನೆ. ಏಕಾಏಕಿ ತನ್ನ ಹೆಂಡತಿನ, ಅಂದ್ರೆ ಏನು ದೂರವಾಗಿದ್ದ 8 ವರ್ಷದಿಂದ ತನ್ನ ಹೆಂಡತಿನ ಹಿಡ್ಕೊಂಡು ಚಾಕುವಿನಿಂದ ಮನಸ್ಸಿಗೆ ಬಂದಂಗೆ ಇರ್ದಿ ಆಕೆ ರಕ್ತದ ಮಡಲಲ್ಲಿ ಬೀಳೋ ಹಾಗೇನೆ ಈತ ಕೂಡ ವಿಷದ ಬಾಟ್ಲನ್ನ ತಗೊಂಡು ಸೇವನೆ ಮಾಡಿ ಚಾಕುವಿನಿಂದ ಇರಿದುಕೊಂಡು ಮತ್ತೆ ಅದೇ ಮೊದಲನೇ ಮಾಡಿದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸೊ ಇದು ಏನು ಅಂದ್ರೆ ಸುಮಾರು ಈ ಹಿಂದೆಯೂ ಕೂಡ ಡಿಸೆಂಬರ್ ನಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಮಾಡುವ ಮೂಲಕನೂ ಈಕೆಯ ಒಂದು ಕೊಲೆಗೆ ಯತ್ನಿಸಿದ್ದ, ಮತ್ತೆ ವಿಷ ಕೊಡುವಂತ ಪ್ರಯತ್ನ ಮಾಡಿದ್ದ, ಮತ್ತೆ ಈ ಹಿಂದೆ ಚಾಕುವಿನ ಕೂಡ ಇರುವಂತ ಪ್ರಯತ್ನ ಮಾಡಿದ್ದ. ಹೀಗೆ ಇದು 4ನೇ ಬಾರಿ ಆಕೆಯ ಕೊಲೆಗೆ ಯತ್ನಿಸಿರ್ತಕ್ಕಂಥದ್ದು ಅಂತ ಹೇಳಿ ಮಕ್ಕಳು ಕೂಡ ತಿಳಿಸಿದ್ದಾರೆ. ಮತ್ತೆ ಈ ಏನು ಗುಲ್ನಾಜ್ ತಾಯಿ ಜುಬೇದಾ ಬೇಗಂ ಕೂಡ ತಿಳಿಸಿದ್ದಾರೆ. ಈತ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಟೆಕ್ನಿಕಲ್ ಇದರಲ್ಲಿ ಎಜುಕೇಶನ್ ಇದರಲ್ಲಿ. ಸೊ ಅದು ಆ ಸಂಸ್ಥೆ ಸದ್ಯಕ್ಕೆ ನಿಂತಿತ್ತು. ಹೀಗಾಗಿ ಅವನು ಬರೀ ಮದ್ಯ ಸೇವನೆ ಮಾಡೋದು, ಇಸ್ಪೀಟ್ ಆಡೋದು, ಈ ತರ ಒಂದು ಕಾಲ ಕಳೀತಾ ಇದ್ದ. ಸೊ ಈ ಕೌಟುಂಬಿಕ ಸಮಸ್ಯೆ ಬಹಳ ದಿನದ ಇತ್ತು. ಇದು ತನ್ನ ಸಹೋದರ ಮನೆಯಲ್ಲಿ ಸುಲ್ತಾನ್ ಪಾಳ್ಯದಲ್ಲಿ ತನ್ನ ಸಹೋದರನ ಮನೆಯಲ್ಲಿ ಉಳ್ಕೊಳ್ತಾ ಇದ್ದ. ಇವತ್ತು ಏಕಾಏಕಿ ಬಂದು ಈ ರೀತಿಯ ಒಂದು ಕೃತ್ಯವನ್ನು ನಡೆಸಿದ್ದಾನೆ. ಈಗ ಏನು ಚಾಕುವಿಂದ ತುಂಬಾ ತೀವ್ರ ಗಾಯಗೊಂಡಿರ್ತಕ್ಕಂಥ ಗುಲ್ನಾಜ್ ಏನಿದ್ದಾಳೆ, ಆಕೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾಳೆ. ಶ್ವೇತಾ, ಧನ್ಯವಾದ ಅರವಿಂದಲ್ಲ ಮಾಹಿತಿಗಾಗಿ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋದು ಹಳೆ ಗಾದೆ. ಇತ್ತೀಚೆಗೆ ನಡೀತಿರುವಂತಹ ಕೊಲೆ ಪ್ರಕರಣಗಳನ್ನು ನೋಡಿದ್ರೆ ನಿಜಕ್ಕೂ ಗಂಡ ಹೆಂಡತಿ ಜಗಳ ಇಲ್ಲಿ ಕೊಲೆಯಲ್ಲಿ ಅಂತ್ಯವಾಗ್ತಿರೋದೇ ಹೆಚ್ಚು. ಅದೇ ರೀತಿ ಪತ್ನಿಗೆ ಚಾಕುವಿನಿಂದ ಇರಿದಂತಹ ಪತಿ ಅಫ್ಸರ್ ಪಾಷಾ ಈಗಾಗಲೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಜೊತೆಗೆ ಚಾಕು ಇರಿತದಿಂದ ಗಾಯಗೊಂಡಂತಹ ಪತ್ನಿ ಗುಲ್ನಾಜ್ನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಕ್ಕಳ ಎದುರೇ ಇಂಥ ಕೃತ್ಯ ನಡೆದಿರೋದು, ಮಕ್ಕಳು ತೀವ್ರ ಆತಂಕಗೊಂಡಿದ್ದಾರೆ. ರಕ್ತದ ಮಡುವಿನಲ್ಲಿ ತಂದೆ ತಾಯಿಯನ್ನ ನೋಡಿ ಮಕ್ಕಳ ಸ್ಥಿತಿ ನಿಜಕ್ಕೂ ಆತಂಕವಾಗಿದೆ. ಗಂಡ ಹೆಂಡತಿ ಜಗಳ ಸಾವಿನಲ್ಲಿ ಅಂತ್ಯವಾಗಿದೆ. ಬೆಂಗಳೂರಿನ ಆರ್ಟಿ ನಗರದ ನಿವಾಸಿ ಅಫ್ಸರ್ ಪಾಷಾ ಪತ್ನಿಗೆ ಚಾಕುವಿನಿಂದ ಎರೆದಿದ್ದಾನೆ. ಜೊತೆಗೆ ನಂತರ ತಾನೂ ಕೂಡ ವಿಷ ಸೇವಿಸಿ ಮೊದಲ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪತ್ನಿ ಗುಲ್ನಾಜ್ ಖಾನಂ ಮನೆಗೆ ಬಂದಂತಹ ಅಫ್ಸರ್ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಡಿದ್ದಾನೆ. ನಂತರ ತಾನೂ ಕೂಡ ಮೊದಲ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇವರಿಬ್ಬರ ಮದುವೆಯಾಗಿ ಸುಮಾರು 15 ವರ್ಷ ಆಗಿತ್ತು. ಆದರೆ ಶಿಕ್ಷಕರಾಗಿ ಇಬ್ಬರು ಕೂಡ ಕೆಲಸ ನಿರ್ವಹಿಸ್ತಾ ಇದ್ರು ಪತಿ ಪತ್ನಿ. ಆದರೆ 8 ವರ್ಷಗಳಿಂದ ಇವರು ದೂರವಾಗಿದ್ರು. ಹೀಗಾಗಿ ಇವತ್ತು ದಿಢೀರನೆ ಪತ್ನಿ ಗುಲ್ನಾಜ್ ಮನೆಗೆ ಬಂದಂತಹ ಪತಿ ಅಫ್ಸರ್ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳವಾಡತೊಡಗಿದ. ನಂತರ ಚಾಕುವಿನಿಂದ ಎರೆದ. ಪತ್ನಿ ರಕ್ತದ ಮಡುವಿನಲ್ಲಿ ಬೀಳ್ತಾ ಇದ್ದಂತೆ ತಾನೂ ಕೂಡ ವಿಷ ಕುಡಿದ ಪಾಷಾ ಮೊದಲ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಇಬ್ಬರು ಪತಿ ಪತ್ನಿಗೆ ಇಬ್ಬರು ಮಕ್ಕಳಿದ್ದಾರೆ. ಮಕ್ಕಳ ಮುಂದೆಯೇ ಇಂಥದ್ದೊಂದು ದುಷ್ಕೃತ್ಯ ನಡೆದಿದೆ. ತಂದೆ ತಾಯಿಯ ರಕ್ತ ನೋಡಿದಂತಹ ಮಕ್ಕಳು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ನಿವಾಸಿ ಪತಿ ಅಫ್ಸರ್ ಈಗಾಗಲೇ ಮೊದಲ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚಾಕುವಿನ ಇರಿತದಿಂದ ಗಾಯಕ್ಕೊಳಗಾಗಿರೋ ಪತ್ನಿ ಗುಲ್ನಾಜ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್ ಅವರಿಂದ. ಅರವಿಂದ್, ನಿಜಕ್ಕೂ ಘಟನೆ ವಿದ್ರಾವಕ. ಮಕ್ಕಳೆದುರಿಂತಹ ಘಟನೆ ನಡೆದಿದೆ. ಈಗ ಆಕೆ ಗುಲ್ನಾಜ್ ಸ್ಥಿತಿ ಹೇಗಿದೆ? ಅರವಿಂದ್, ಈಗ ಗಾಯಗೊಂಡಿರುವಂತಹ ಪತ್ನಿ ಗುಲ್ನಾಜ್ ಸ್ಥಿತಿ ಹೇಗಿದೆ?
ಪ್ರತಿನಿಧಿ ಅರವಿಂದ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬೆಂಗಳೂರಿನ ಆರ್ಟಿ ನಗರ ನಿವಾಸಿ ಪತಿ ಅಫ್ಸರ್ ಪಾಷಾ ಈಗಾಗಲೇ ಮೃತಪಟ್ಟಿದ್ದಾರೆ. ಪತ್ನಿಗೆ ಚಾಕುವಿನಿಂದ ಇರಿದ ನಂತರ ಪತ್ನಿ ಗುಲ್ನಾಜ್ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಪತಿ ಪತ್ನಿಗೆ ಇಬ್ಬರು ಮಕ್ಕಳಿದ್ದಾರೆ. ಮಕ್ಕಳ ಎದುರೇ ಇಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ರಕ್ತದ ಮಡುವಿನಲ್ಲಿ ತಂದೆ ತಾಯಿ ಬಿದ್ದಿರೋದನ್ನು ನೋಡಿ ಮಕ್ಕಳು ಆತಂಕಗೊಂಡಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಒಂದು ಘಟನೆ ನಡೆದಿರೋದು. ಪತ್ನಿ ಗುಲ್ನಾಜ್ ಮನೆಗೆ ಬಂದಂಥ ಅಫ್ಸರ್ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡತೊಡಗಿದ. ನಂತರ ಚಾಕುವಿನಿಂದ ಎರಿದ. ಪತ್ನಿ ಗುಲ್ನಾಜ್ ರಕ್ತದ ಮಡುವಿನಲ್ಲಿ ಬೀಳ್ತಿದ್ದಂತೆ ತಾನೂ ಕೂಡ ಪಾಷಾ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್ ಅವರಿಂದ. ಅರವಿಂದ್, ಮಕ್ಕಳ ಎದುರೇ ಇಂಥ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಈಗಾಗಲೇ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪತ್ನಿ ಗುಲ್ನಾಜ್ ಸ್ಥಿತಿ ಹೇಗಿದೆ? ಶ್ವೇತಾ, ಈಗ ಎಸಿಪಿ ಮುನಿರತ್ನಂ ನಾಯ್ಡು ಅವರು ಬೋರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ. ಆಕೆಯ ಪರಿಸ್ಥಿತಿ ಏನು ಹೇಗೆ ಅಂತಕ್ಕಂಥ ತಿಳ್ಕೊಳ್ತಾ ಪ್ರಯತ್ನ ಮಾಡಿದ್ದಾರೆ. ಒಂದು ಮೂಲದ ಪ್ರಕಾರ ಆಕೆ ಸಾವು ಬದುಕಿನ ನಡುವೆ ಇದ್ದಾಳೆ ಅಂತಾರೆ. ಬಟ್ ಡಾಕ್ಟರ್ ಸ್ವಲ್ಪ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಸದ್ಯಕ್ಕೆ ಅವನು ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ. ಈಗ ಏನು ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಚಾಕುವಿಂದ ಗಂಟ್ಲಿಗೆ ಇಟ್ಕೊಂಡು ಮತ್ತೆ ವಿಷ ತಗೊಂಡು ಅಫ್ಸರ್ ಪಾಷಾ ಈಗ ಅವನ ಒಂದು ಶವನ್ನ ಮರಣೋತ್ತರ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಸೊ ಎರಡು ವಿಚಾರಗಳನ್ನ ಇವಾಗ ಮತ್ತೆ ಕುಲಂಕುಷವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಶ್ವೇತಾ. ಅರವಿಂದ್, ಇವರಿಬ್ಬರಿಗೆ 14 ವರ್ಷದ ಮಗ ಕೂಡ ಇದ್ದಾನೆ. ಇಬ್ಬರು ಮಕ್ಕಳಿದ್ದಾರೆ. ಯಾವ ಕಾರಣಕ್ಕಾಗಿ ಇವರು 8 ವರ್ಷಗಳಿಂದ ದೂರವಾಗಿದ್ರು ಅಂತ ಹೇಳಿದ್ರೆ, ಯಾವ ಕಾರಣಕ್ಕಾಗಿ ದೂರ ಆಗಿದ್ರು? ಇವರಿಬ್ಬರ ವಿಚ್ಛೇದನ ಏನಾದ್ರು ಆಗಿತ್ತಾ? ಇದ್ರ ಬಗ್ಗೆ ಏನಾದ್ರು ಗೊತ್ತಾಗಿದ್ಯಾ? ಆತರ ಏನಿಲ್ಲ ಶ್ವೇತಾ. ಇವನು ಏನು ಈ ಅಫ್ಸರ್ ಪಾಷಾ ರೋಸಿಯಾ ಕಾಲೇಜಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ. ಆ ಕಾಲೇಜು ಸದ್ಯಕ್ಕೇನೋ ಬಂದ್ ಆಗಿತ್ತು ಅಂತಕ್ಕಂಥ ಮಾಹಿತಿಯನ್ನ ಮನೆಯವ್ರು ನೀಡ್ತಾರೆ. ಆ ನಂತರದಲ್ಲಿ ಈತ ಮದ್ಯಪಾನ ಮಾಡ್ತಕ್ಕಂಥದ್ದು, ಇಸ್ಪೀಟ್ ಮಾಡ್ತಕ್ಕಂಥದ್ದು, ಮತ್ತೆ ಹೆಂಡತಿಯ ಬಗ್ಗೆ ಕ್ಷುಲ್ಕವಾಗಿ ಮಾತನಾಡ್ತಕ್ಕಂಥದ್ದು, ಈ ರೀತಿಯ ಜಗಳಗಳನ್ನ ನಡೆಸ್ತಾ ಇದ್ದ. ಈ ಮಧ್ಯೆ ಹೆಂಡತಿಗೆ ಹೊಡೆದು ಬಡ್ದು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಒಂದು 4 ಬಾರಿ ಕೊಲೆ ಮಾಡ್ತಕ್ಕಂಥ ಯತ್ನಕ್ಕೂ ಇವನು ಪ್ರಯತ್ನ ಪಟ್ಟಿದ್ದಾನೆ. ಸಿಲಿಂಡರ್ ಸ್ಫೋಟನೆ ಮಾಡೋಕೆ ಪ್ರಯತ್ನ ಮಾಡಿದ್ದಾನೆ 2009 ಡಿಸೆಂಬರ್ನಲ್ಲಿ. ಆಮೇಲೆ ಒಂದ್ಸರಿ ವಿಷ ಕೊಟ್ಟು ಕುಡಿಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಆತರ ಪ್ರಯತ್ನ ಮಾಡಿದ್ದಾನೆ. ಒಂದ್ಸರಿ ಚಾಕುವಿಂದ ಇರಿಯುವಂತ ಪ್ರಯತ್ನ ಮಾಡಿದ್ದಾನೆ. ಸೊ ಹೀಗಂತ ಮಕ್ಕಳು ಕೂಡ ಸ್ವತಃ ಮಕ್ಕಳೇ ಹೇಳ್ತಾರೆ ಈ ಮಾತನ್ನ. ಇವತ್ತು ಬೆಳಗ್ಗೆ ಅವರು ಪಾಪ ಸ್ಕೂಲಿಗೆ ಹೊರಟಿದ್ರು. ಆ ವೇಳೆಯಲ್ಲಿ ಇವನು ಏಕಾಏಕಿ ಬಂದು ಈ ತರ ಒಂದು ಘಟನೆ ಮಾಡಿದ್ದಾನೆ. ಈ ಚಾಕುವಿನಿಂದ ಏಕಾಏಕಿ ಇಳಿದ ನಂತರ ರಕ್ತದ ಮಡಲ್ಲಿ ಆಕೆ ಬಿದ್ಲು. ಈ ಮಧ್ಯೆ 2ನೇ ಮಗ ಏನಿದ್ದಾನೆ ಫಾರ್ಕೂನು, ಅವನು ಒಂದು ಸ್ಕೂಲಿನ ಬ್ಯಾಗ್ ಅನ್ನ ಅಡ್ಡ ಹಿಡಿಯುವಂತ ಪ್ರಯತ್ನ ಮಾಡ್ತಾನೆ, ಏನಾದ್ರು ಒಂದು ಉಳಿಸೋಣ ತಾಯಿಗೆ ಅಂತ. ಆದ್ರೆ ಆತನ ತಳ್ಳಿ ಇವನು ಚಾಕುವಿಂದ ತನ್ನ ಹೆಂಡತಿಗೆ ಇರಿತಾನೆ. ಈ ಮಧ್ಯೆ ಮಕ್ಕಳು ಗಾಬರಿಯಿಂದ ಕಿರಿಚಿ ಕೆಳಗಡೆ ಬರ್ತಾರೆ. ಅಷ್ಟರಲ್ಲಿ ಮೇಲ್ಗಡೆ ಇವರ ತಾಯಿ ಜುಬೇದಾ ಬೇಗಂ ಕೆಳಗಡೆ ವಾಸ ಮಾಡ್ತಾ ಇರ್ತಾರೆ. ಏನು ಈ ತರ ತನ್ನ ಅಳಿಯ ಏನು ದೂರ ಆಗಿರ್ತಾನೆ ತನ್ನ ಮಗಳಿಂದ, ಆ ನೋವಿನಿಂದ ಇರ್ತಕ್ಕಂಥ ಜುಬೇದಾ ಬೇಗಂ ತನ್ನ ಮನೆಯ ಮೇಲ್ಗಡೆಗೆ ಈ ತನ್ನ ಮಗಳಿಗೆ ಮತ್ತೆ ಮಕ್ಕಳಿಗೆ ಆಶ್ರಯ ಕೊಟ್ಟಿರ್ತಾಳೆ. ಥ್ಯಾಂಕ್ ಯು ಅರವಿಂದ್. ಎಲ್ಲ ಮಾಹಿತಿಗಾಗಿ. ಕ್ಷುಲ್ಲಕ ಕಾರಣಕ್ಕಾಗಿ ಪತಿ ಪತ್ನಿ ನಡುವೆ ನಡೆದಂತಹ ಜಗಳ ಸಾವಿನಲ್ಲಿ ಅಂತ್ಯವಾಗಿದೆ. ಬೆಂಗಳೂರಿನ ಆರ್ಟಿ ನಗರದ ನಿವಾಸಿ ಅಫ್ಸರ್ ಪಾಷಾ ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಗಾಯಗೊಂಡಿರುವಂತಹ ಪತ್ನಿ ಗುಲ್ನಾಜ್ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳ ಎದುರೇ ಇಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಮಕ್ಕಳು ಕೂಡ ಆತಂಕಗೊಂಡಿದ್ದಾರೆ. ಈಗ